ಸೊ ನೆಕ್ಸ್ಟು ಜೆ ಡಿ ಎಸ್ ದಾರಿ ಯಾವುದಯ್ಯ ಜೆ ಡಿ ಎಸ್ಗೆ ನೆಕ್ಸ್ಟು ಎಲ್ಲಿ ಗೆದ್ದಿದ್ದಾರೆ, ಅವ್ರು ಮುಂದೆ ಗೆಲ್ತಾರಾ ಇಲ್ವಾ ಅನ್ನೋದೇ ಈ ವಿಶೇಷ, ಈ ಕಾರ್ಯಕ್ರಮದ ವಿಶೇಷ ಅಥವಾ ಈ ಹೊತ್ತಿನ ವಿಶೇಷ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಶುಕ್ರವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಆ್ಯಸ್ ಯೂಶ್ವಲ್ ಶುಕ್ರವಾರ ಹಬ್ಬ ಚಾಮುಂಡೇಶ್ವರಿ ತಾಯಿ ಹಬ್ಬ, ನಾಡದೇವತೆಯ ಹಬ್ಬ, ನಾಡದೇವತೆ ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ನಮ್ಮ ನೆಕ್ಸ್ಟ್ ಕ್ಷೇತ್ರ ಯಾವುದು ಅಂತ ಅಂದರೆ ಚಾಮರಾಜನಗರದ ಹನೂರು ಕ್ಷೇತ್ರ. ಹನೂರಿಗೆ ರಾಜ ಯಾರು, ಹನೂರಿಗೆ ಮುಂದಿನ ಸಾರಥಿ ಯಾರು, ಹನೂರು ಜನರ ಮನಸ್ಥಿತಿಲಿ ಏನಿದೆ, ಸೊ ಇದೇ ಈ ಹೊತ್ತಿನ ವಿಶೇಷ. ಹನೂರಿಗೆ ನೆಕ್ಸ್ಟ್ ಶಾಸಕ ಯಾರು? ಸೊ ಹಾಲಿ MLA ನಮ್ಮ ಮಂಜುನಾಥ್ ಅವರು. ಸೊ ಮಂಜುನಾಥ್ ಅವರು ಅಂದರೆ ಈ ಕ್ಷೇತ್ರದಲ್ಲಿ ಟಿಕೆಟ್ ಡಿಸೈಡ್ ಆಗಿದೆ ಒಂಥರ ಭಾಳ ಇಂಟ್ರೆಸ್ಟಿಂಗು. MR ಮಂಜುನಾಥ್ ಅವರು ಸೊ ಫೈನಾನ್ಷಿಯಲಿ ಎಲ್ಲ ಗಟ್ಟಿಯಾಗಿದ್ದರು. ಕುಮಾರಸ್ವಾಮಿ ಅವರು ಪಾಂಡವಪುರಕ್ಕೆ ಬರ್ತಾರೆ. ಎಲ್ಲಿಗೆ ಬರ್ತಾರೆ? ಸೊ ಎಲೆಕ್ಷನ್ನು 2023 ವಿಧಾನಸಭಾ ಎಲೆಕ್ಷನ್, ಆ ಟೈಮಲ್ಲಿ ಇವರು ಅಲ್ಲೋಗಿ ಟಿಕೆಟ್ನ ಅನೌನ್ಸ್ ಮಾಡಿಸ್ಕೊಂಡು ಬಂದರು. ಸೊ ಭಾಳ ಶಕ್ತಿಯುತವಾಗಿ ಅಂದರೆ ಫೈನಾನ್ಷಿಯಲಿ ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಹೇಳ್ತಾ, ಈ ಕ್ಷೇತ್ರದ ವಿಶೇಷತೆ ಏನು ಅಂತ ಅಂದರೆ ಮಂತ್ರಿನ ಕೊಟ್ಟಿರ್ತಕ್ಕಂಥ ಕ್ಷೇತ್ರ. ಆ್ಯಂಡ್ ದೆನ್ ಆ ಮಂತ್ರಿ ವೀರಪ್ಪನಿಂದ ಹತರಾದರು. ಸೊ ಇದೇ ಈ ಕ್ಷೇತ್ರದ ವಿಶೇಷ. ಸೊ ಹಿಂದೆಲ್ಲ ಯಾರು MLA ಆಗಿದ್ದರು. ಸೊ ಈ ಕ್ಷೇತ್ರ 1967ರಲ್ಲಿ ಸ್ಥಾಪಿತವಾದಂಥ ಕ್ಷೇತ್ರ. ಸೊ 67ರಲ್ಲಿ H ನಾಗಪ್ಪ, 72ರಲ್ಲಿ ರಾಚೇಗೌಡ. ಸೊ ಇದೆರಡು ಫ್ಯಾಮಿಲಿಗಳೇ ಈ ಕ್ಷೇತ್ರನ ಆಳಿರ್ತಕ್ಕಂಥದ್ದು. ಯಾವುದು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಬ್ಬರೂ. ಸೊ ಅದಾದಮೇಲೆ G ರಾಜುಗೌಡ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ ಅದಾದಮೇಲೆ 83 KP ಶಾಂತಮೂರ್ತಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. 85, 89 G ರಾಜುಗೌಡರು, 85ರಲ್ಲಿ ಇಂಡಿಪೆಂಡೆಂಟ್ ಆಗಿ, 89ರಲ್ಲಿ ಕಾಂಗ್ರೆಸ್ಸು. ಸೊ ಅದಾದಮೇಲೆ ಒನ್ಸ್ ಅಗೈನ್ 67ರಲ್ಲಿ ಗೆದ್ದಂಥ ನಾಗಪ್ಪ 94ರಲ್ಲಿ ಗೆದ್ದರು ಜನತಾದಳ. ಸೊ ಮಂತ್ರಿ ಕೂಡ ಆದರು. ಅದಾದಮೇಲೆ 99ರಲ್ಲಿ G ರಾಜುಗೌಡ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಅದಾದಮೇಲೆ 2004ರಲ್ಲಿ ಪರಿಮಳ ನಾಗಪ್ಪ ಅವರು. ಏನು ಅಂದರೆ ಇವ್ರು ಯಾಕೆ ಎಂಟ್ರಿ ಕೊಡ್ತಾರೆ ಅಂದರೆ, ನಾಗಪ್ಪ ಅವ್ರನ್ನ ಕಿಡ್ನ್ಯಾಪ್ ಮಾಡಿದಂಥ ವೀರಪ್ಪನ್ನು ಸಾಯಿಸ್ಬಿಡ್ತಾರೆ. ಸೊ ಅವಾಗ ಆ ಅಲೆಯಲ್ಲಿ ಗೆದ್ದಂಥವ್ರೆ ಪರಿಮಳ ನಾಗಪ್ಪ ಅವರು ಮಡದಿ ವೈಫ್. ಅದಾದಮೇಲೆ 8, 13, 18 R ನರೇಂದ್ರ. ಸೊ ಇವ್ರು ಯಾರು ಅಂದರೆ ರಾಜುಗೌಡನ ಮಗ. ಸೊ ಹೆಚ್ಚು ಕಮ್ಮಿ ಒಂದು 30ರಿಂದ 40 ದಶಕಗಳು ನಾಗಪ್ಪ ಮತ್ತು ಪರಿಮಳ ನಾಗಪ್ಪ ಅವರು ಕುಟುಂಬಗಳು ಅಂದರೆ ಯಾರ ಮಗ ಆದಮೇಲೆ ಹೆಂಡ್ತಿ ಆದಮೇಲೆ ಹಿಂಗೆ ಹಂಚೋಗಿದೆ. ಸೊ ತದನಂತರದಲ್ಲಿ ಒಂದು ಅಚ್ಚರಿಯ ಆಯ್ಕೆ, ನಮಗೂ ನಂಬಿಕೆನೇ ಇರಲಿಲ್ಲ. ಸೊ MR ಮಂಜುನಾಥ್ ಅವರು ಗೆದ್ದಿದ್ದಾರೆ. ಸೊ ಇದು ಇವ್ರು ಮುಂದೆ ಗೆಲ್ತಾರ ಏನು ಎತ್ತ ಅಂತ ಅಂದರೆ, ಸೊ ಜನ ಹೇಳೋ ಪ್ರಕಾರ ಇವ್ರು ಮುಂದೆನೂ ಗೆಲ್ತಾರೆ. ಸೊ ಇಲ್ಲಿ JDS ಪಕ್ಷ ನಗಣ್ಯ, ವ್ಯಕ್ತಿ ಮುಖ್ಯ. ವ್ಯಕ್ತಿಯಿಂದ ಪಕ್ಷದಿಂದ ವ್ಯಕ್ತಿ ಅಲ್ಲ. ಅಂದರೆ ಪಕ್ಷ ಇವ್ರಿಗೆ ಸಪೋರ್ಟ್ ಮಾಡಿರ್ಬೋದು. 60 ಭಾಗ ಅಥವಾ 80 ಭಾಗ ವ್ಯಕ್ತಿಯಿಂದನೇ ಗೆದ್ದಿರೋದು. ಸೊ ಮಂಜುನಾಥ್ ಅವರು JDSಲ್ಲಿ ಇರಬೇಕು, ಅವ್ರಿಗೆ ಟಿಕೆಟ್ ಕೊಡಬೇಕು, ಅವ್ರು ಗೆದ್ದೇ ಗೆಲ್ತಾರೆ. ಇದು ಸಿನಾರಿಯೋ. ಆ್ಯಂಡ್ ದೆನ್ ವ್ಯಕ್ತಿ ಬಗ್ಗೆ ಹೇಳಬೇಕು ಅಂದರೆ, ಇರೋದ್ರಲ್ಲಿ ಪರವಾಗಿಲ್ಲ, ಜನಗಳ ಕೈಗೆ ಸಿಗ್ತಾರೆ, ಅವ್ರ ಕೈಲಾದ ಸಹಾಯ ಮಾಡ್ತಾರೆ. ಆ್ಯಂಡ್ ಈ ಮನುಷ್ಯ ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಸೊ ಹಾಗಾಗಿ ಗೆಲುವು ಸಾಧ್ಯ ಆಯಿತು ಅಂತ ಹೇಳಿದ್ದಾರೆ. ಸೊ ಆ್ಯಂಡ್ ದೆನ್ ನಾಗಪ್ಪ ಅವ್ರ ಮಗ ಡಾಕ್ಟರ್ ಪ್ರೀತಮ್ ನಾಗಪ್ಪ ಅಂತ, ಅವ್ರ ಎಲೆಕ್ಷನ್ ಟೈಮ್ ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ಮನುಷ್ಯ. ಬಟ್ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಹೋಗ್ತಾರೆ, ಹಾಗಾಗಿ ಅವ್ರಿಗೆ ಸೋಲಾಗಿದೆ ಅಂತ ಹೇಳ್ತಾ. ಸೊ ಹನೂರು ಕೂಡ JDSಗೆ, ಅದು ಮಂಜುನಾಥ್ ಅವರು ನಿಲ್ತಾರೆ, ಅವ್ರಿಗೆ ಟಿಕೆಟು ಆಗುತ್ತೆ. ಸೊ MR ಮಂಜುನಾಥ್ ಒನ್ಸ್ ಅಗೈನ್ ಹನೂರಿಗೆ ಮುಂದಿನ ಶಾಸಕ MR ಮಂಜುನಾಥ್ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.